ತುಕಾಲಿ ಸಂತೋಷ್ ಅವ್ರ ಬಗ್ಗೆ ಮಾತಾಡಿ, ಅವರಿಗೆ ತಂದಿಡೋ ಬುದ್ಧಿ ಇದೆ ಅಂತ ಬಂದಂತ ಅಷ್ಟೂ ಕಂಟೆಸ್ಟೆಂಟ್ಗಳು ಹೇಳಿದ್ರು. ನಿಮ್ ಪ್ರಕಾರ ಏನು ಅವ್ರು ತಂದಿಡುವಂತ ಕೆಲಸ ಏನ್ ಮಾಡಲ್ಲ, ಬಟ್ ತುಂಬಾ ಮಾತಾಡ್ತಾರೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ. ಅಂದ್ರೆ ಎಕ್ಸ್ಪೆರಿಮೆಂಟ್ಸ್ ನಡೀತಿರುತ್ತೆ. ಈ ಎಕ್ಸ್ಪೆರಿಮೆಂಟ್ಸ್ ನಡೆಯೋ ಹೊತ್ತಿಗೆ ನಮಗ್ ನೋಡ್ಬೇಕಾದ್ರೆ ಏನಾಗತ್ತೆ, ಇದು ತಂದಿಡೋದು ಅಂತ ಅನ್ನಿಸ್ಬೋದು. ಬಟ್ ಅವ್ರ ರೀತಿ ನಡ್ಕೊಳ್ಳುವಂತವ್ರು ಬೇರೆಯವರು ಇದಾರೆ ಮನೆ ಒಳಗಡೆ. ಸೊ ಅವ್ರದ್ದು ಕಾಣಿಸುತ್ತೆ, ಇವ್ರದ್ದು ಕಾಣಿಸ್ತಾ ಇಲ್ಲ ಅನ್ನೋ ರೀತಿನಲ್ಲಿ ಆಗ್ತಾ ಇರುತ್ತೆ. ಅಂಡ್ ಇವರು ಹೆಚ್ಚು ಮಾತಾಡೋದ್ರಿಂದ ಏನಾಗುತ್ತೆ, ಇವರೇ ಎಲ್ಲಾ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಇವ್ರು ಅಲ್ದೇನು ಬಹಳಷ್ಟು ಜನ ಮಾಡ್ತಿರ್ತಾರೆ. ಸೊ ಸಂಗೀತ ಇಲ್ಲ ಅಂದ್ರೆ ಕಾರ್ತಿಕ್ ಇಲ್ಲ ಅನ್ನೋದು ಬಂದಿತ್ತು ಅಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆ ರೀತಿಯಾಗಿ ಏನು ಇರ್ಲಿಲ್ಲ. ಸಂಗೀತ ಇದ್ರೆ ಮಾತ್ರನೇ ಕಾರ್ತಿಕ್ ಅಥವಾ ಕಾರ್ತಿಕ್ ಇದ್ರೆ ಮಾತ್ರನೇ ಸಂಗೀತ ಅಂತ. ಬಟ್ ಸಂಗೀತ ಎಲ್ಲೋ ಒಂದ್ ಕಡೆ ಕಾರ್ತಿಕನ ಅಡ್ವಾಂಟೇಜ್ ಆಗಿ ಬಳಸ್ಕೊಂಡಿದ್ದು ಹೌದು. ಅದು ನಮ್ಮೆಲ್ಲರೂ ಕಣ್ಣಿಗೂ ಕಾಣಿಸ್ತಿತ್ತು, ಹೊರಗಡೆ ಜನರ ಕಣ್ಣಿಗೂ ಕಾಣಿಸಿದೆ ಅಂತ ಅನ್ಕೊಂಡಿದೀನಿ. ಬಟ್ ಏನಂತಂದ್ರೆ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ, ನಾನ್ ಇಲ್ದೆ ಹೋದ್ರೆ ನಾನ್ ಹೀರೋನೇ, ಆದ್ರೆ ನಾನ್ ಇಲ್ದಿರೆ ಕಾರ್ತಿಕ್ ಝೀರೋ ಅನ್ನೋ ರೀತಿ ಅದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಆಕ್ಚುಲಿ ತಪ್ಪು. ಹೀಗಿದ್ದಿದ್ರೆ, ಇದೇ ನಿಜ ಆಗಿತ್ತು ಅಂತ ಅಂದಿದ್ರೆ ಈ ರೀತಿಯಾದ ಒಂದು ಸ್ಟೇಟ್ಮೆಂಟ್ ಮೊದ್ಲು ಮನೆಯಿಂದ ಎಲ್ಲರೂ ಹೇಳಿದ್ರಲ್ಲ, ಕಾರ್ತಿಕ್ ಮತ್ತೆ ಸಂಗೀತ ಇವರಲ್ಲಿ ಒಬ್ರು ಇಲ್ದೆ ಹೋದ್ರೆ ಝೀರೋ ಅಂತ. ಅವಾಗ ಯಾಕೆ ನಾವ್ ಇಲ್ದೆ ಹೋದ್ರೆ ಕಾರ್ತಿಕ್ ಇರ್ತಾರೆ, ಕಾರ್ತಿಕ್ ಇಲ್ದೆ ಹೋದ್ರೆ ನಾನ್ ಇರ್ತೀನಿ ಅನ್ನೋ ಒಂದು ವಾದನ ಅಷ್ಟೂ ದಿನದವರೆಗೂ ಮಾಡ್ಬೇಕಾಗಿತ್ತು. ಇಫ್ ದಿಸ್ ವಾಸ್ ರಿಯಲಿ ಟ್ರೂ, ಹಾಗಾದ್ರೆ ಜನ ನೋಡಿದ್ದೆ ನಿಜ ಆಗಿತ್ತು, ನಾವು ಮನೆಯಲ್ಲಿ ಇದ್ದಂತವ್ರು ಹೇಳಿದ್ದೆ ನಿಜ ಆಗಿತ್ತು. ಅವಾಗ ವಾದ ಮಾಡ್ತೀರಾ, ಇವಾಗ ನಿಮ್ಗೆ ಜಸ್ಟ್ ಬಿಕಾಸ್ ಕಾರ್ತಿಕ್ ಇವಾಗ ಇಷ್ಟ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನ್ ಹೀರೋ ಅವ್ರ ಝೀರೋ ಅಂತ ಹೇಳ್ತೀರಾ. ಸೊ ಈ ಸ್ಟೇಟ್ಮೆಂಟ್ ಗಳು ಏನ್ ಕೊಡ್ತಾರಲ್ಲ, ಕೊಡ್ಬೇಕಾದ್ರೆ ಅದೇ ಹೇಳ್ತಾ ಇರೋದು, ಅವರ ವ್ಯಕ್ತಿತ್ವನ ಅವರನ್ನೇ ಕೆಳಗೆ ಹಾಕೊಂತ ಇದಾರೆ. ಆ ರೀತಿಯಾಗಿ ಆಕ್ಚುಲಿ ಇಲ್ಲ. ಬಟ್ ಅಡ್ವಾಂಟೇಜ್ ತಗೊಂಡಿದ್ದ ವಿಚಾರ ಅಂತ ಬಂದ್ರೆ ಸಂಗೀತ ಅವ್ರ ಕಾರ್ತಿಕ್ನ ಅಡ್ವಾಂಟೇಜ್ ಯೂಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ನಿಮ್ ಪ್ರಕಾರ ಟ್ರೋಫಿ ಯಾರ ಕೈ ಸೇರುತ್ತೆ? ಸೇರ್ಬೇಕು ಅಂತ ಆಸೆ ಇರೋದು ಕಾರ್ತಿಕ್ ಕೈಗೆ. ಅವ್ರು ಹಾಕಿರುವಂತ ಎಫರ್ಟ್ಗೆ, ಅವ್ರು ನಡ್ಕೊಳ್ತಾ ಇರೋಂತ ರೀತಿಗೆ, ಅವ್ರು ಆಡಿರೋಂತ ಆಟಕ್ಕೆ ಜನ ಅವ್ರನ್ನ ಪ್ರೀತಿಸ್ತಾ ಇದ್ದಾರೆ. ಹೊರಗಡೆ ಬಂದ್ಮೇಲೆ ನನಗೂ ಗೊತ್ತಾಗಿದ್ದು ಕಾರ್ತಿಕ್ನ ಜನ ಪ್ರೀತಿಸ್ತಾ ಇದಾರೆ ಅಂತ. ನನ್ನನ್ನು ಅಷ್ಟೇ ಪ್ರೀತಿಸಿದ್ದಾರೆ. ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಫ್ಯಾನ್ಸ್ ಎಲ್ಲರೂ ದಯವಿಟ್ಟು ಕಾರ್ತಿಕ್ಗೆ ವೋಟ್ ಮಾಡಿ ಅಂತ. ಸೇರ್ಬಹುದು ಅನ್ನೋ ಹಂಗಾಯ್ತು ಅಂತಂದ್ರೆ, ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಆಡಿರುವಂತವ್ರು ಅಥವಾ ಯಾವ ಸಮಯಕ್ಕೆ ಏನು ಬೇಕೋ ಅದನ್ನ ಕೊಟ್ಟಿರುವಂತವ್ರು ಆಗಿರಬಹುದು. ಈ ರೀತಿಯಾಗಿ ಯೋಚನೆ ಮಾಡಿದ್ರೆ ಎಲ್ಲೋ ಸಂಗೀತ ಅವ್ರ ವಿನಯ್ ಮಧ್ಯದಲ್ಲಿ ಯಾರಾದ್ರೂ ಆಗ್ಬಹುದು ಅಂತ. ಯಾಕೆ ಅಂತಂದ್ರೆ ಇದನ್ನ ನಾನು ಸ್ಟೇಜ್ ಅಲ್ಲೂ ಹೇಳಿದೀನಿ, ಶೋ ಅಂತ ಬಂದಾಗ ಅವ್ರು ಏನ್ ಬೇಕೋ ಅದನ್ನ ಮಾಡಿದ್ದಾರೆ ಅಂತ ಅನ್ಸತ್ತೆ. ವ್ಯಕ್ತಿಗಳು ನಮ್ಗೆ ಇಷ್ಟ ಆಗ್ತಾರೋ ಇಲ್ವೋ, ಬಟ್ ಶೋ ಅಂತ ಬಂದಾಗ ಏನ್ ಬೇಕೋ ಅದನ್ನ ಅವರು ಜನರಿಗೆ ತಲುಪಿಸಿದ್ದಾರೆ. ಸೊ ಆ ಕಾರಣಕ್ಕೆ ಅವ್ರಿಬ್ರಲ್ಲಿ ಯಾರಾದ್ರೂ ಇರಬಹುದು. ರನ್ನರ್ ಅಪ್ ಯಾರಾಗ್ಬೋದು? ಅದೇ ಇಟ್ಸ್ ಒನ್ ಆಫ್ ದ ಸೇಮ್ ಆಗ್ಬೇಕು. ನನ್ಗೆ ಜನರ ಒಪಿನಿಯನ್ ಪ್ರಕಾರ ಕಾರ್ತಿಕ್ ಆಗ್ತಾರ ಅಂತ ಅನ್ಸುತ್ತೆ. ಶೋ ಕಾಂಟ್ರಿಬ್ಯೂಷನ್ ಅಂತ ನೋಡಿದಾಗ ಅವರು ಜಗಳನೂ ಕೌಂಟ್ ಆಗತ್ತೆ, ನಾವು ಕಿತ್ತಾಡೋದು ಕೌಂಟ್ ಆಗತ್ತೆ, ನಮ್ಮ ಕೆಟ್ಟ ಒಪಿನಿಯನ್ಗಳು ಕೂಡ ಕೌಂಟ್ ಆಗತ್ತೆ. ಏನೇನೋ ಮಾಡಿದ್ದಾರೆ. ಇವ್ರು 3 ಜನರಲ್ಲಿ ವಿನ್ನರ್ ರನ್ನರ್ ಅನ್ನೋ ಕಾಂಪಿಟೇಷನ್ ಇದೆ ಅಂತ ಅನ್ಸುತ್ತೆ. ಮೇಕಪ್ ಕಿಟ್ ಅನ್ನ ನಿಮ್ಮಿಂದ ತೆಗ್ಸಿದ್ರ, ಎಷ್ಟು ನೋವಾಗಿತ್ತ? ತುಂಬಾ ಬೇಜಾರಾಗಿತ್ತು ನನಗೆ. ಮೊದಲನೇದಾಗಿ ನಾನು ಮೇಕಪ್ ಕಿಟ್ ನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ಅಫ್ಕೋರ್ಸ್ ತುಂಬಾ ಆರ್ಟಿಸ್ಟ್ ಗಳು ಅದನ್ನ ರೆಸ್ಪೆಕ್ಟ್ ಮಾಡ್ತಾರೆ, ನಮ್ಗೊಂದು ಸೆಂಟಿಮೆಂಟ್ ಇರುತ್ತೆ ಅದ್ರ ಜೊತೆಗೆ. ಬಟ್ ಬಿಗ್ ಬಾಸ್ ಮನೆಗೆ ಹೋದ ನಂತರ ನನಗೆ ಎಲ್ಲ ಟೈಮಲ್ಲೂ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಯಾರು ಇರ್ತಿರ್ಲಿಲ್ಲ. ತುಂಬಾ ಲೋನ್ಲಿ ಫೀಲ್ ಮಾಡ್ತಿದ್ದೆ. ನಾನು ಯಾವಾಗ ಲೋನ್ಲಿ ಫೀಲ್ ಮಾಡ್ತಿದ್ನೋ ಮೇಕಪ್ ಕಿಟ್ ಹತ್ರ ಹೋಗಿ ಮಾತಾಡ್ತಿದ್ದೆ. ಸೊ ಮೇಕಪ್ ಕಿಟ್ ಹತ್ರ ನಾನು ಅದ್ರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ನಾನು ಅದ್ರ ಹತ್ರ ಎಲ್ಲವನ್ನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿದ್ದೆ. ಅದರಿಂದ ಏನು ಉತ್ತರ ಬರ್ತಿರ್ಲಿಲ್ಲ, ಬಟ್ ನಾನು ಹೇಳ್ಬೇಕು ಅದನ್ನ ಹೇಳ್ಕೊಂಡು, ನನ್ ದುಃಖ ಆದ್ರೆ ಅದನ್ನ ತೋಡ್ಕೊಂಡು ಆ ರೀತಿ ಆಗ್ತಿತ್ತು. ಸೊ ತುಂಬಾ ಅದೇ ನನ್ನ ಬಾಯ್ ಫ್ರೆಂಡ್ ಅನ್ನೋ ಲೆವೆಲ್ಗೆ ನನಗೆ ಬಾಂಡಿಂಗ್ ಬೆಳೆದಿತ್ತು. ಆ ಸಮಯದಲ್ಲಿ ಇನ್ನೇನು ಮುಗ್ದೋಗ್ತಿದೆ, ಆ ಸಮಯದಲ್ಲಿ ನನ್ನ ಕಿಟ್ನ ನನ್ನಿಂದ ದೂರ ಮಾಡ್ತಿದ್ದಾರೆ ಅನ್ನೋ ಒಂದು ಬೇಜಾರ್ಗೆ ನಾನು ಸಿಕ್ಕಾಪಟ್ಟೆ ಹತ್ತಿದ್ದೆ. ತುಂಬಾ ಬೇಜಾರಾಗೋಗಿತ್ತು ನನಗೆ. ಇದು ಈ ತರದೊಂದು ಸೆಂಟಿಮೆಂಟ್ಸ್ ಎಲ್ರಿಗೂ ಅರ್ಥ ಆಗೋದು ಕಷ್ಟ. ಇಟ್ಸ್ ನಾಟ್ ಅಬೌಟ್ ಮೇಕಪ್. ನಾನೇನ್ ಮೇಕಪ್ ಹಾಕ್ತೀನಿ ಅದಲ್ಲ, ನಾನೇನ್ ಎಕ್ಸ್ಪ್ರೆಸ್ ಮಾಡ್ಕೋತಾ ಇದೆ, ಅದು ಪ್ರತಿಯೊಂದು ಬ್ರಷಸ್ ಕೇಳಿಸ್ಕೊಂಡಿದೆ, ಪ್ರತಿಯೊಂದು ಐಟಮ್ ಕೇಳಿಸ್ಕೊಂಡಿದೆ, ನನ್ನನ್ನು ಅರ್ಥ ಮಾಡ್ಕೊಂಡಿದೆ ಅಂತ ಆ ಟೈಮ್ಗೆ ಅಲ್ಲಿ ಅನ್ಸುತ್ತೆ. ಹಾಗಾಗಿ ತುಂಬಾ ಬೇಜಾರಾಯ್ತು. ಸೊ ಮೇಕಪ್ ಇಲ್ಲದೇನು ತನಿಷಾ ಚೆನ್ನಾಗಿದ್ದಾರೆ ಅನ್ನೋದು ಒಂದಿಷ್ಟು ಕಂಟೆಸ್ಟೆಂಟ್ಗಳ ಮಾತು. ಎಷ್ಟು ಖುಷಿ ಆಯ್ತು ಅದನ್ನ ಕೇಳಿ. ಬಂದು ನೋಡಿರ್ತೀರ ಅನ್ಕೊಂತೀನಿ. ಅಂದ್ರೆ ಇಲ್ಲ, ಅಲ್ಲೂ ಹೇಳ್ತಾ ಇದ್ರು ನಾನು ತುಂಬಾ ಸ್ಕಿನ್ ಕೇರ್ ಮಾಡ್ತಿದ್ದೆ, ತುಂಬಾ ಕೇರ್ ಮಾಡ್ತೀನಿ ನನ್ನನ್ನ ನಾನು, ನನ್ನ ಸ್ಕಿನ್ ನಾನು ತುಂಬಾ ಕೇರ್ ಮಾಡ್ತೀನಿ. ಮೇಕಪ್ ಚೆನ್ನಾಗಿರ್ಬೇಕು ಅಂದ್ರೆ ಸ್ಕಿನ್ ಬೇಸಿಕಲಿ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು, ನಾವು ಇಟ್ಕೋಬೇಕು. ಸೊ ಅದನ್ನೆಲ್ಲ ತುಂಬಾ ಮಾಡ್ತಿದ್ದೆ. ಅದ್ರದ್ದೊಂದು ರಿಸಲ್ಟ್ ಅವ್ರಗಳ ಬಾಯಲ್ಲಿ ಕೇಳಿದಾಗ ಖುಷಿ ಆಯ್ತು ನನಗೆ. ವಿದೌಟ್ ಮೇಕಪ್ ಕೂಡ ಚೆನ್ನಾಗಿರ್ತೀರಾ ನೀವು ಅಂತ ತುಂಬಾ ಕಡಿಮೆ ಆ ತರ ಎಲ್ರು ಹೇಳೋದು. ಸೊ ಐ ಆಮ್ ಹ್ಯಾಪಿ, ಖುಷಿ ಆಗತ್ತೆ ನನ್ಗೆ. ಸೊ ವೀಕೆಂಡ್ ಬಂದ್ರೆ ನೀವೆಲ್ಲ ರೆಡಿ ಆಗ್ತಿದ್ದು ಸ್ಯಾಟರ್ಡೆ ಬೈಗಳ ಕೇಳ್ಸಕ್ಕೆ, ಸಂಡೇ ಎಂಜಾಯ್ ಮಾಡಕ್ಕೆ. ಸೊ ಆ ಸುದೀಪ್ ಸರ್ ಎಂಟ್ರಿನ ಯಾವ ತರ ವೇಟ್ ಮಾಡ್ತಾ ಇದ್ರಿ ಅಂತ?
ಯಪ್ಪ ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ವಿ, ಯಾವಾಗ ಸ್ಯಾಟರ್ಡೆ ಬರುತ್ತೋ ಅವ್ರು ಬೈದ್ರು ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ ನಮ್ಮ ಹತ್ರ ಬಂದ್ ಮಾತಾಡ್ಲಿ ಅಂತ ಅದೇ ಮುಖಗಳು, ಅದೇ ವಾದಗಳು, ಅದೇ ಜಗಳಗಳು, ಇವ್ರಗಳ ಮುಖನೇ ನೋಡ್ಬೇಕು. ನಾವು ಖುಷಿ ಆದ್ರೂ ಇವ್ರ ಮುಖನೇ ನೋಡ್ಬೇಕು, ದುಃಖ ಆದ್ರೂ ಇವ್ರ ಮುಖನೇ ನೋಡ್ಬೇಕು. ಪ್ರತಿ ಸಲ ಸಾಕ್ ಹೋಗುತ್ತೆ. ಒಂದ್ ವಾರ ಮುಗಿದ ತಕ್ಷಣ ಸುದೀಪ್ ಸರ್ ಬರ್ತಾರೆ, ಏನೋ ಒಂದು ಹೇಳ್ತಾರೆ. ಹೊಸತನ ಅನ್ನೋದು ಬರೋದೇನೆ ವೀಕೆಂಡ್ ಅಲ್ಲಿ. ಇಲ್ಲ ಅಂತಂದ್ರೆ ಅದೇ ರಿಪೀಟ್ ರುಟೀನ್ ಆ ತರ ಅನ್ಸ್ತಾ ಇತ್ತು. ಅದೇ ಗೋಡೆಗಳನ್ನ ನೋಡ್ಬೇಕು, ಅದೇ ಮಿರರ್ಗಳನ್ನ ನೋಡ್ಬೇಕು ಅನ್ನೋ ರೀತಿನಲ್ಲಿ ಏನಿರುತ್ತೆ, ಟಾಸ್ಕ್ ಇರುತ್ತೆ, ಅಡ್ಗೆ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಮತ್ತೆ ಅದು ರಿಪೀಟ್ ಆಗ್ತಾ ಹೋಗುತ್ತೆ. ಇಷ್ಟು ಬಿಟ್ರೆ ಇನ್ನೇನು ಇಲ್ಲ. ಅಂಡ್ ಒಪಿನಿಯನ್ಗಳು ಎಸ್ಪೆಷಲಿ ಒಬ್ಬರ ಮೇಲೆ ಒಬ್ಬರಿಗೆ ಪ್ರತಿ ದಿನ ಪ್ರತಿ ವಾರ ಚೇಂಜ್ ಆಗ್ತಾನೆ ಹೋಗ್ತಾ ಇದ್ವು. ಸುದೀಪ್ ಸರ್ ಬಂದು ಒಂದು ಸಣ್ಣ ಹಿಂಟ್ ಕೊಡ್ತಾರೆ ನಮ್ಗೆ, ಕರೆಕ್ಷನ್ ಮಾಡ್ಕೊಳಕ್ಕಾಗಿರ್ಬೋದು, ನಾವು ಚೆನ್ನಾಗಿ ಮಾಡಿರೋದನ್ನ ಹೇಳೋಕ್ಕಾಗಿರ್ಬೋದು, ಚೆನ್ನಾಗಿ ಮಾಡಿಲ್ಲ ಅನ್ನೋದನ್ನ ತಿಳಿಸೋದಕ್ಕಾಗಿರ್ಬೋದು. ಅದಕ್ಕೆ ನಾವು ತುಂಬಾ ಕಾಯ್ತಿದ್ವಿ. ಅಂಡ್ ದ ವೇ ಹಿ ಲುಕ್ಸ್